ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಗದಗ ಜಿಲ್ಲೆಯ ಗಜೇಂದ್ರಗಢ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಪರದಾಟವನ್ನು ಸಹ ಪಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿಗೂ ಕೂಡ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿ ಗ್ರಾಮ ಪಂಚಾಯತಿಯ PDO ಸಹ ಈ ಒಂದು ಗ್ರಾಮಸ್ಥರ ಮನವಿಗೆ ಸ್ಪಂದನೆಯನ್ನು ಸಹ ಮಾಡಿಲ್ಲ. ಇನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿಲ್ಲ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು. ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು 4 ತಿಂಗಳು ಕೂಡ ಕಳೆದು ಹೋಗಿದೆ. ಅಷ್ಟೇ ಅಲ್ಲೇ ಗ್ರಾಮದಲ್ಲಿರ್ತಕ್ಕಂಥ ಚರಂಡಿಗಳನ್ನು ಸ್ವಚ್ಛತೆ ಸಹ ಮಾಡಿಲ್ಲ. ವರ್ಷಾನುಗಂಟಲೆ ಯಾವುದೇ ರೀತಿ ಚರಂಡಿಯನ್ನು ಸ್ವಚ್ಛತೆ ಮಾಡಿಲ್ಲ. ಹೀಗಾಗಿ ಗ್ರಾಮಸ್ಥರು ಕೂಡ ಒಂದು ಗ್ರಾಮದಲ್ಲಿರ್ತಕ್ಕಂಥ ಏನು ಚರಂಡಿಗಳನ್ನು ದುರಸ್ತಿ ಮಾಡಬೇಕಿತ್ತು, ಚರಂಡಿಗಳನ್ನು ಸ್ವಚ್ಛತೆ ಮಾಡಬೇಕಾಗಿತ್ತು. ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಪೈಪ್ಲೈನ್ ಹೊಡೆದು 1 ವರ್ಷ ಸಹ ಕಳೆದು ಹೋಗಿದೆ. ಆದರೆ ಯಾವುದೇ ರೀತಿ ಅವುಗಳನ್ನು ದುರಸ್ತಿ ಸಹ ಮಾಡಿಲ್ಲ. ಹೀಗಾಗಿ ಆ ಒಂದು ಕುಡಿಯುವ ನೀರಿಗೆ ಚರಂಡಿ ನೀರು ಮಿಶ್ರಣವಾಗಿ ಗ್ರಾಮದಲ್ಲಿ ಕೂಡ ಕುಡಿಯುವ ನೀರು ಸರಬರಾಜು ಆಗ್ತಾ ಇತ್ತು. ಇದರಿಂದಾಗಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅನಾರೋಗ್ಯ ಕೂಡ ಕಾಡ್ತಾ ಇತ್ತು. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು. ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಗ್ರಾಮಸ್ಥರು ಕೂಡ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಯಾವಾಗ ಈ ಕುರಿತು ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡ್ತು, ಆವಾಗ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಇನ್ನು ಗಜೇಂದ್ರಗಢದ ಇಒ ಆಗಿರ್ತಕ್ಕಂಥ ಚಂದ್ರಶೇಖರ್ ಏನಿದ್ದಾರೆ ಅವರು ಸಹ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಹಾರದ ಒಂದು ಭರವಸೆಯನ್ನು ಸಹ ಈಗ ನೀಡಿರುವಂಥದ್ದು. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಕಲುಷಿತ ನೀರಿನಿಂದಾಗಿ ಆ ಒಂದು ಏನು ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಕ್ಸ್ ಆಗಿತ್ತು. ಅದೇ ನೀರನ್ನು ಜನರು ಸಹ ದಿನನಿತ್ಯ ಬಳಕೆಯನ್ನು ಮಾಡ್ತಾಯಿದ್ರು, ಸ್ನಾನವನ್ನು ಮಾಡ್ತಾಯಿದ್ರು, ಇನ್ನು ಕುಡಿಯೋಕ್ಕೂ ಕೂಡ ಬಳಸ್ತಾಯಿದ್ರು. ಹೀಗಾಗಿ ಗ್ರಾಮದಲ್ಲಿಯೂ ಕೂಡ ಮಕ್ಕಳಿಗೆ ಚರ್ಮ ರೋಗದ ಕಾಟ ಸಹ ಕಾಡ್ತಾ ಇತ್ತು. ಯಾಕಂದರೆ ತುರಿಕೆ ಆಗಿರ್ಬೋದು, ಜೊತೆಗೆ ಕೆಂಪು ಮಡುವೆಗಳಾಗಿರ್ಬೋದು, ಇಂತಹ ಸಾಕಷ್ಟು ಏನು ಸ್ಕಿನ್ ಡಿಸೀಸ್ಗಳು ಕೂಡ ಒಂದು ಅಲರ್ಜಿಯಾಗಿ ಮಕ್ಕಳಿಗೆ ಕೂಡ ಕಾಡ್ತಾ ಇತ್ತು. ಹೀಗಾಗಿ ಈ ಒಂದು ಸಮಸ್ಯೆಗಳ ಕುರಿತು ಯಾವಾಗ ನ್ಯೂಸ್ 18 ಕನ್ನಡ ಒಂದು ವೀರಾಪುರ ಗ್ರಾಮದ ಜನರ ಒಂದು ಸಮಸ್ಯೆಯನ್ನು ಸರ್ಕಾರದ ಮುಂದೆ ಮತ್ತು ಅಧಿಕಾರಿಗಳ ಮುಂದೆ ತಂದಿಡ್ತು, ಆವಾಗ ಗಜೇಂದ್ರಗಢದ ಇಒ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಕೂಡ ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿ, ಜೊತೆಗೆ ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡೆದು ಈಗ ಆ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಏನು ಸಮಸ್ಯೆಗಳಿದ್ವು ಆ ಸಮಸ್ಯೆಗಳಿಗೆ ಈಗ ಸದ್ಯದ ಮಟ್ಟಿಗೆ ಪರಿಹಾರವನ್ನು ಸಹ ಕಂಡುಕೊಂಡಿರುವಂಥದ್ದು. ಗ್ರಾಮದಲ್ಲಿ ಏನು ಚರಂಡಿ ನೀರು ಮಿಕ್ಸ್ ಆಗಿ ಗ್ರಾಮಕ್ಕೇನು ಗ್ರಾಮಸ್ಥರಿಗೆ ನೀರೇನು ಸರಬರಾಜು ಆಗ್ತಾ ಇತ್ತು ಆ ಒಂದು ಪೈಪ್ಲೈನನ್ನು ಈಗಾಗಲೇ ದುರಸ್ತಿ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಇನ್ನು ಗ್ರಾಮದಲ್ಲಿ ಏನು ಮಕ್ಕಳಿಗೇನು ಅಲರ್ಜಿಯಾಗಿ ಏನು ಡಿಸೀಸ್ ಏನು ಕಂಡಿತ್ತು, ಚರ್ಮ ರೋಗದ ಕಾಯಿಲೆಗಳೇನು ಕಾಣ್ತಾ ಇತ್ತು ಆ ಒಂದು ಕಾಯಿಲೆಗಳಿಗೆ ವೈದ್ಯರು ಸಹ ಒಂದು ಚಿಕಿತ್ಸೆಯನ್ನು ಈಗ ಕೊಡ್ತಾ ಇದ್ದಾರೆ. ಇಂತಹ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಯಾವಾಗ ವರದಿ ಮಾಡ್ತೋ ಆವಾಗ ಅಧಿಕಾರಿಗಳಾಗಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಈಗ ಅಲ್ಲಿ ಕ್ಯಾಂಪನ್ನು ಹಾಕಿ ಈಗ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳಿಗೆ ಈಗ ಮುಕ್ತಿ ಕೊಡುವಂಥ ಕೆಲಸ ಈಗಾಗಲೇ ಆಗಿರುವಂಥದ್ದು. ಈ ಒಂದು ಗ್ರಾಮದ ಸಮಸ್ಯೆಗಳಿಗೆ ಈಗ ಸದ್ಯಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಯಾಕಂದರೆ ಸ್ವಚ್ಛತೆ ಭಾಗ್ಯ ಸಹ ಈಗ ಸಿಕ್ಕಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳೇನಿದ್ವು ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಈಗ ಸ್ವಲ್ಪ ಮಟ್ಟಿಗೆ ಈಗ ಸಮಸ್ಯೆಗೆ ಪರಿಹಾರ ಕೂಡ ಸಿಕ್ಕಿದೆ. ಇನ್ನೂ ಇದೇ ವಿಚಾರ ಸಂಬಂಧಪಟ್ಟಂಗೆ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಏನು ಇಒ ಆಗಿದ್ದಾರೆ ಏನು ಚಂದ್ರಶೇಖರ್ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಿನ್ನೆ ದಿವಸ ನ್ಯೂಸ್ 18 ಚಾನಲಲ್ಲಿ ನಮ್ಮ ಗಜೇಂದ್ರಗಢ ತಾಲೂಕಿನ ರಾಮಾಪುರ ಗ್ರಾಮ ಪಂಚಾಯತಿಯ ವೀರಾಪುರ ಗ್ರಾಮದಲ್ಲಿ ಪೈಪ್ಲೈನ್ ಲೀಕೇಜ್ ಆಗಿವೆ ಅಂತೇಳಿ ಸಾರ್ವಜನಿಕರು ಗಮನಕ್ಕೆ ತಂದಾಗ ನಾನು ಇಮಿಡಿಯೇಟಾಗಿ ರಾತ್ರಿಯೇ ನಾನು ನಮ್ಮ PDO ಮತ್ತು ಸೆಕ್ರೆಟರಿ ಅವರು ರಾತ್ರಿಯಲ್ಲಿ ಕಳಿಸಿದ್ದೆ. ಒಂದು 4 ಕಡೆ ಪೈಪ್ಲೈನ್ ಲೀಕೇಜ್ ಇರೋದು ನಮ್ಮ ಗಮನಕ್ಕೆ ಬಂತು. ಇಮಿಡಿಯೇಟಾಗಿ ನಾವು ಅವುಗಳನ್ನು ರೆಕ್ಟಿಫೈ ಮಾಡೋದಕ್ಕೆ ಹೇಳಿದ್ದೀವಿ. ಇವತ್ತು ಆಲ್ರೆಡಿ ಕೆಲಸನೂ ಮಾಡಿದ್ದಾರೆ. ಓವರ್ ಟ್ಯಾಂಕಿನ ಕೆಳಗಡೆ ಎಲ್ಲ ಸ್ವಚ್ಛನೂ ಮಾಡ್ತಾ ಇದ್ದಾರೆ, ಜೊತೆಗೆ ಪೈಪ್ಲೈನ್ ಲೀಕೇಜನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು ಮಂಡೇ ದಿವಸ ನಾನೇ ಖುದ್ದಾಗಿ ಬಂದು ಇಲ್ಲೊಂದು JCB ತೊಗೊಂಡು ಗ್ರಾಮದಲ್ಲಿ ಏನಾಗಿದೆ ಅಂತಂದರೆ ಸಾರ್ವಜನಿಕರು ಕೂಡ ರಸ್ತೆಗಳಿಗೆ ದನಗಳನ್ನು ಕಟ್ಟುವಂಥದ್ದಾಗಿರ್ಬೋದು, ಕಟ್ಟಿಗೆಗಳನ್ನು ಇಡುವಂಥದ್ದಾಗಿರ್ಬೋದು, ಸಾರ್ವಜನಿಕರಿಂದಲೂ ನಮಗೆ ಸಹಕಾರ ಬೇಕು. ಆ ಉದ್ದೇಶಕ್ಕಾಗಿ ನಾವೇ ಇಲ್ಲಿ ಒಂದು ನೆಕ್ಸ್ಟ್ ವೀಕಲ್ಲಿ ಒಂದು ಗ್ರಾಮ ಸಭೆ ಮಾಡ್ತೀನಿ. ಗ್ರಾಮ ಸಭೆ ಮಾಡಿ ಊರಿನ ಸ್ವಚ್ಛತೆ ಬಗ್ಗೆ ಮತ್ತು ಗ್ರಾಮದ ಒಂದು ರಸ್ತೆಗಳ ಬಗ್ಗೆ ನಾನೇ ಸ್ವತಃ ಬಂದು ಇಲ್ಲಿ ಸಾರ್ವಜನಿಕರ ಜೊತೆಗೆ ಮತ್ತು ಗ್ರಾಮಸ್ಥರ ಜೊತೆಗೆ ಚರ್ಚೆ ಮಾಡಿ ಇವೆಲ್ಲ ಶೀಘ್ರ ಕ್ರಮ ತಗೊಳ್ತೀನಿ. ಮತ್ತು ನಿನ್ನೆ ದಿವಸ ನಾನು ಸಂಪೂರ್ಣವಾಗಿ PDO ಮತ್ತು ಸೆಕ್ರೆಟರಿ ಅವ್ರನ್ನ ತರಾಟೆಗೆ ತೆಗೆದುಕೊಂಡು ಇಲ್ಲಿ ಕೆಲಸ ಮಾಡೋಕ್ಕೂ ಹೇಳಿದ್ದೀನಿ. ಜೊತೆಗೆ ಇವತ್ತು ಅವ್ರಿಗೆ ನಾನು ನೋಟಿಸನ್ನು ಕೊಡ್ತಾ ಇದ್ದೀನಿ. PDO, ಸೆಕ್ರೆಟರಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವಾಟರ್ಮನ್ 3 ನಾನು ಇವತ್ತು ನೋಟಿಸ್ ಕೊಡ್ತಾ ಇದ್ದೀನಿ. ಅವ್ರು ಇಮಿಡಿಯೇಟಾಗಿ ಇವತ್ತು ಮತ್ತು ನಾಳೆ ಒಳಗೆ ಒಂದು ರೆಕ್ಟಿಫೈ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ. ಎಸ್ ವೀಕ್ಷಕ ಕೇಳಿದ್ರಲ್ಲ ಇಒ ಅವರ ಮಾತನ್ನು. ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಈಗಾಗಲೇ ಭರವಸೆಯನ್ನು ಸಹ ಕೊಟ್ಟು ಬಂದರೆ ಈಗಾಗಲೇ ಏನು ತಾತ್ಕಾಲಿಕವಾಗಿ ಏನು ಕಾಮಗಾರಿಗಳನ್ನು ಏನು ಮಾಡಬೇಕಿತ್ತು ಆ ಕಾಮಗಾರಿಗಳಿಗೆ ಈಗಾಗಲೇ ಏನು ವರ್ಕ್ ಸಹ ಈಗ ಆರಂಭವಾಗಿರೋದು. ಏನು ಟ್ಯಾಂಕ್ ಏನು ನೀರಿನ ಟ್ಯಾಂಕ್ ಬಳಿ ಏನು ಚರಂಡಿ ನೀರು ಮಿಕ್ಸ್ ಆಗಿ ಏನು ಗ್ರಾಮಕ್ಕೆ ನೀರು ಸರಬರಾಜು ಆಗ್ತಾ ಇತ್ತು ಆ ಒಂದು ಚರಂಡಿಯ ಒಂದು ದುರಸ್ತಿಯನ್ನು ಈಗಾಗಲೇ ಮಾಡಲು ಮುಂದಾಗಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೂಡ
ಈಗಾಗಲೇ ನೋಟಿಸನ್ನು ಸಹ ಈಗಾಗಲೇ ಇವರು ಜಾರಿಗೆ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಗ್ರಾಮದ ಬಗ್ಗೆ ನಿರ್ಲಕ್ಷ್ಯ ತೋರಿರ್ತಕ್ಕಂಥ PDOಗೆ ಈಗಾಗಲೇ ನೋಟಿಸನ್ನು ಜಾರಿಗೆ ಮಾಡಿ ಕಾರಣವನ್ನು ಕೇಳಿರುವಂಥ ಯಾಕೆ ಇಷ್ಟು ಡಿಲೇ ಮಾಡಿದರೆ ಅನ್ನೋದ್ರ ಬಗ್ಗೆ ಇವರು ಕೂಡ ಈಗಾಗಲೇ ಕೇಳಿದ್ದಾರೆ. ಇನ್ನು ಈ ಒಂದು ನ್ಯೂಸ್ 18 ತಂಡ ಯಾವಾಗ ಈ ಒಂದು ವೀರಾಪುರ ಗ್ರಾಮದ ಒಂದು ಜನರ ಸಮಸ್ಯೆ ಬಗ್ಗೆ ವರದಿಯನ್ನು ಮಾಡ್ತೋ, ವರದಿ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಕೂಡ ನ್ಯೂಸ್ 18 ತಂಡಕ್ಕೆ ಒಂದು ಅಭಿನಂದನೆಯನ್ನು ಸಹ ಸಲ್ಲಿಸಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಮ್ಮೂರಿನಲ್ಲಿ ತುರಿಕೆ ಮತ್ತು ಇದು ಕೆಂಪು ಗುಳಿಗಳು ಎದ್ದು ಜಾಸ್ತಿ ಪೇಷಂಟ್ಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು, ನಾವು ಹಾಗಾಗಿ ನ್ಯೂಸ್ 18 ಚಾನಲ್ನವರು ನಿನ್ನೆ ಬಂದು ನಮ್ಮೂರಿಗೆ ಭೇಟಿ ಕೊಟ್ಟಾಗ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನ್ಯೂಸ್ ಮಾಡಿದರು. ಹಾಗಾಗಿ ಇವತ್ತು ಬೆಳಗ್ಗೆ ಯುವ ಸಾಹೇಬರು ಮತ್ತು ಕೆಲಸಗಾರನ ಹಚ್ಚಿ ಅದನ್ನೆಲ್ಲ ಕ್ಲೀನ್ ಮಾಡ್ಸಕ್ಕಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಈ ರೋಡನ್ನು ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದರೆ ಶಾಲೆಯನ್ನು ಡೆಮಾಲಿಷನ್ ಮಾಡೋದು ಮತ್ತು ರೋಡ್ಗೆ ಗರ್ಸನ್ನು ಹಾಕ್ತಿದ್ದು ಪೈಪ್ಲೈನಿಂದನೇ ಈ ರೀತಿ ಆಗೈತಿ. ಮತ್ತು ಅದು ಎಲ್ಲ ಕೊಳಚೆ ನೀರಿನ ಪ್ರಭಾವನೆ ಐತಿ ಮತ್ತು ಮೆಂಬರ್ಗಳದ್ದು PDOರದ್ದು ತಪ್ಪೈತೆ ಅಂತ ಹೇಳ್ಬಿಟ್ಟು ಯುವ ಸಾಹೇಬರು ಒಪ್ಕೊಂಡು ಅದನ್ನೆಲ್ಲ ಒಂದು 2-3 ದಿವಸದಲ್ಲಿ ಒಂದು ಗ್ರಾಮ ಸಭೆ ಮಾಡಿ ಅದನ್ನು ಇತ್ಯರ್ಥ ಮಾಡ್ತೀನಿ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18 ಚಾನಲ್ನವರಿಗೆ ಈ ಮುಖಾಂತರ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಯುವ ಸಾಹೇಬ್ ಬಂದಿದ್ದ ಊರಿಗೆ ಒಂದು ಸೋಮವಾರ ದಿವಸ ಕೆಲಸ ಮಾಡ್ಕೊತೀನಿ, ಇವತ್ತು ಪೈಪ್ಲೈನ್ ಶುದ್ಧ ಮಾಡ್ತೀನಿ ಅಂತ ಹೇಳೋಣ. ಒಳ್ಳೆ ಮೇಲತ್ತು ಇಲ್ಲಿ ದಾರಿದು ಪ್ರಾಬ್ಲಮ್ ಇತ್ತು, ಆ ದಾರಿಗೆ ನೋಡ್ಯಾನ. ನೋಡಿ JCB ತೊಗೊಂಬಂದು ಅದು ಕೆಲಸ ನಾನು ಸಲ ಮಾಡ್ತೀನಿ ಮತ್ತು ಒಳ್ಳೆ ಅದೇನಿದ್ದು ಬಗೆಹರಿಸ್ತೀನಿ. ಒಟ್ಟು ಸೋಮವಾರ ದಿವಸ ಬಗೆಹರಿಸ್ತೀನಿ ಅಂತ ಹೇಳೋಣ. ಶಾಲಿದು ಡೆಮೊರೇಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳೋಣ. ಸೋಮವಾರ ದಿವಸ ಮಾಡ್ತೀನಿ ಅಂದ್ರೆ ಅದು ಕಡಿಮೆ ಅಂದರೆ ಒಂದು 5 ರಿಂದ 6 ವರ್ಷ ಆಗ್ತದೆ, ಅಷ್ಟೇ ಬೀಳೈತಿ. ಅದಕ್ಕೆ ಇದು ಕೊಟ್ಟು ಅರ್ಜಿ ಕೊಟ್ಟು ಸಾಕಾಗೈತಿ. ಯುವ ಸಾಹೇಬ್ ಕೊಡೈತಿ, ಒಳ್ಳೆ BO ಕೊಡೈತಿ, ಪಂಚಾಯತಿ ಕೊಟ್ಟೈತಿ, ಯಾರು ಕೊಟ್ಟರು ಅದು ಕೆಲಸ ಡೆಮೊರೇಷನ್ ಮಾಡಿಸಿಲ್ಲ. ಇವತ್ತು ಅವರ ಯುವ ಸಾಹೇಬ್ ಬಂದಿಲ್ಲ, ನಾನು ಸೋಮವಾರ ದಿವಸ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋಣ. ನ್ಯೂಸ್ 18 ಅವರಿಗೆ ಧನ್ಯವಾದಗಳನ್ನು. ಥ್ಯಾಂಕ್ ಯು. ವೀಕ್ಷಕರು ಕೇಳಿದ್ರಲ್ಲ ಗ್ರಾಮಸ್ಥರ ಮಾತನ್ನ. ಯಾಕಂದರೆ ವರ್ಷಾನುಗಂಟ್ಲೆ ಯಾವುದೇ ರೀತಿ ಚರಂಡಿಯನ್ನು ದುರಸ್ತಿ ಮಾಡಿರಲಿಲ್ಲ, ಸ್ವಚ್ಛತೆಯನ್ನು ಮಾಡಿರಲಿಲ್ಲ. ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಏನು ಈ 4 ತಿಂಗಳಿಂದ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಹೋಗಿತ್ತು, ಆ ಪೈಪ್ಲೈನಿಗೆ ದುರಸ್ತಿ ಭಾಗ್ಯ ಸಹ ಸಿಕ್ಕಿರಲಿಲ್ಲ. ಹೀಗಾಗಿ ಸಾಕಷ್ಟು ಬಾರಿ ಸಮಸ್ಯೆಗೆ ಸ್ಪಂದಿಸುವಂತೆ ಮನವಿ ಮಾಡಿಕೊಂಡ್ರು ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ರು. ಯಾವಾಗ ನ್ಯೂಸ್ 18 ಕನ್ನಡ ಈ ಒಂದು ಗ್ರಾಮಸ್ಥರ ಧ್ವನಿಯಾಗಿ ವರದಿಯನ್ನು ಮಾಡ್ತು, ಆವಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಂದು ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ನ್ಯೂಸ್ 18 ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸಹ ಆಗಿರುವಂಥದ್ದು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.